ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಕರ್ನಾಟಕದ ದಲಿತ ಸಮುದಾಯಗಳಲ್ಲೇ ಅತ್ಯುನ್ನತ ನಾಯಕ ಅಂತ ಹೇಳೋಣ. ಯಾರವರು? ಮಾನ್ಯ ಖರ್ಗೆ ಅವರು. ದಲಿತ ಸಮುದಾಯಗಳಲ್ಲಿ ನೀವು ಬಹಳ ಎತ್ತರದ ನಾಯಕರು. ಅದಕ್ಕೆ ನೀವು AICC ಅಧ್ಯಕ್ಷರನ್ನ ನೀವು ಮಾಡಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ನಮ್ಮ ಈ ಜನ ಎಲ್ಲ ಕೇಳ್ತಾ ಇದ್ದಾರೆ ಇಲ್ಲಿ, ನಿಮಗೆ ನಿಜವಾಗ್ಲೂ ನೀವು ಪಕ್ಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರೆ, ನೀವು ಅಧ್ಯಕ್ಷಗಿರಿ ನಿಜವಾಗ್ಲೂ ನಡೆಸ್ತಾ ಇದ್ರೆ, ಯಾರ ಮರ್ಜಿಯಲ್ಲೂ ಇಲ್ಲದೆ ದಯವಿಟ್ಟು ಈ ರಾಹುಲ್ ಗಾಂಧಿಯನ್ನ ನಿಮ್ಮ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ನಿಮ್ಮನ್ನ ನಮ್ಮ ಜನಾಂಗಗಳು ಅನುಮಾನ ಪಡ್ತಾರೆ. ಯಾಕೆ ಅನುಮಾನ ಪಡ್ತಾರೆ ಅಂದ್ರೆ, ಅಧ್ಯಕ್ಷರು ನೀವು ಕೇವಲ ಯಾರ್ದು ಮರ್ಜಿಗಾಗಿದ್ದೀರಿ, ನೀವು ನಿಜವಾದ ಅಧ್ಯಕ್ಷರಲ್ಲ ಅಂತ ಇಲ್ಲಿ ಎಲ್ಲರೂ ನಿಮ್ಮನ್ನ ಈ ರೀತಿ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಅಂತ ಅಪಾರ್ಥಕ್ಕೆ ಅವಕಾಶ ಕೊಡ್ಬೇಡಿ. ಯಾಕಂದ್ರೆ ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಮಗೂ ನೋವಾಗತ್ತೆ. ಯಾಕಂದ್ರೆ ನೀವು ನಮ್ಮ ಸಮುದಾಯದ ದೊಡ್ಡ ನಾಯಕರು ಅಂತ ನಾವು ತಿಳ್ಕೊಂಡಿದ್ದೇವೆ. ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೇನೆ. ನೀವು ಪದೇ ಪದೇ ಹೇಳ್ತೀರಿ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತೀರಿ ಅಂತ ಹೇಳ್ಬಿಟ್ರು ಅಂತ ಇವತ್ತಿಗೂ ಮಾತಾಡ್ತಾನೆ ಇದ್ದೀರಿ. ನಮ್ಮ ಪಕ್ಷ ಅವರು ಮಂತ್ರಿ ಇದ್ದಾಗ ಅವರು ಹೇಳಿದ್ದ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಪಾರ್ಲಿಮೆಂಟ್ಗೆ ಕರೆದು ನಿಂತ್ಕೊಂಡು ಇಲ್ಲಿಂದ ದೇಶದ ಕ್ಷಮೆ ಕೇಳು ಅಂದ್ರು. ಕ್ಷಮೆ ಕೇಳಿಸಿದ್ರು. ಎಲ್ಲ ನೋಡಿದ್ದೀರಿ ನೀವು ಟಿವಿಗಳಲ್ಲಿ. ಮೊನ್ನೆ ಇನ್ನೊಂದು ಸಾರಿ ಹೇಳಿಬಿಟ್ರು, ನಾನೇ ತಲವಾದಿ ನಾರಾಯಣ ಸ್ವಾಮಿ ನಿಂತು ನಮ್ಮ ಮುಖಂಡರುಗಳಿಗೆ ಹೇಳಿದೆ, ಯಾವುದೇ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡಬಾರದು ಈ ಸಾರಿ ಅಂತ ಹೇಳಿದೆ. ನಮ್ಮ ಪಕ್ಷ ಅವ್ರಿಗೆ ಟಿಕೆಟ್ ಕೊಡದೆ ತಿರಸ್ಕಾರ ಮಾಡಿಬಿಡ್ತು. ಇದು ನಮ್ಮ ಬದ್ಧತೆ. ಈಗ ನಿಮ್ಮ ತಾಕತ್ತು ತೋರಿಸಿ, ನಮ್ಮ ತಾಕತ್ತು ತೋರಿಸಿ ಆಯ್ತು. ಭಾರತೀಯ ಜನತಾ ಪಕ್ಷದ ತಾಕತ್ತು ಏನು ಅನ್ನೋದು ನಾವು ತೋರಿಸಿ ಆಯ್ತು. ಈಗ ನಿಮಗೆ ಬದ್ಧತೆ ಇದ್ರೆ ಮಾತಾಡಿ ಅವರ ಬಗ್ಗೆ. ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಲಿತ ಮುಖಂಡರಲ್ಲಿ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರಲ್ಲಿ ನಾನೊಂದು ಮನವಿ ಮಾಡ್ತೇನೆ. ಮಾನ್ಯ ದಲಿತ ಮುಖಂಡರೇ, SCP STP ದುಡ್ಡು 25,000 ನುಂಗಿದ್ರಿ. 25,000 ಕೋಟಿ ನುಂಗಿದ್ರಿ. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನೀವು ಒಂದು ಮಾತು ಮಾತಾಡಲಿಲ್ಲ. ದಲಿತ ಕಾಳಜಿ, ದಲಿತ ಪ್ರೇಮ ನಿಮಗಿದೆಯಾ? 187 ಕೋಟಿ ಪರಿಶಿಷ್ಟ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಇಟ್ಟಿದ್ದು. ಅವರಿಗೆ ಜಮೀನು ಕೊಂಡ್ಕೊಳ್ಳಿ, ಗಂಗಾ ಕಲ್ಯಾಣಕ್ಕೆ ಸಹಾಯ ಮಾಡೋಣ, ಯಾರೋ ಯುವಕರು ವಿದ್ಯಾವಂತರಾಗಿದ್ರೆ ಕಾರೋ ಏನೋ ಒಂದು ಕೊಡ್ತಾನ, ಅವರೆಲ್ಲ ಕಾರು ಗೀರು ಓಡಿಸ್ಕೊಂಡು ಹೊಟ್ಟೆ ಪಾಡನ್ನಾದ್ರೂ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಟ್ಟಿದ್ದು. ಆದ್ರೆ ನೀವು ಎಂಡದಂಗಡಿಗೂ ದುಡ್ಡು ಕೊಟ್ಟಿದ್ದೀರಿ, ಅದನ್ನ ಚಿನ್ನದಂಗಡಿಗೂ ದುಡ್ಡು ಕೊಟ್ಟು ತಗೊಂಡಿದ್ದೀರಿ. ಕಾರ್ ತೆಗೆದು ಕೊಡ್ರಿ ಅಂತಂದ್ರೆ ಲ್ಯಾಂಬರ್ಗಿನಿ ನೀವೇ ತಗೊಂಡ್ಬಿಟ್ಟಿದ್ದೀರಿ. ಹೋಗ್ಲಿ ಭೂಮಿ ಕೊಡ್ಸೋಣ ಅಂತಂದ್ರೆ ದದ್ದಲ್ಲವರೇ ತಗೊಂಡ್ಬಿಟ್ಟಿದ್ದಾರೆ 200-300 ಎಕರೆ. ಏನು ಮಾಡ್ತಿದ್ದೀರಿ? ನಿಮ್ಮ ನಾಲಿಗೆ ಏನನ ಬಿದ್ದೋಗಿದ್ಯಾ? ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ರಿ, ಇಂಜೆಕ್ಷನ್ ತಗೊಳ್ಳಿ. ನಿಮ್ಮ ನಾಲಿಗೆ ಆದ್ರೂ ಸ್ವಲ್ಪ ಎದ್ದು ಕೂತ್ಕೊಳ್ಳಿ. ಆ ನಾಲಿಗೆಯಿಂದ ಸ್ವಲ್ಪ ಮಾತಾಡಿ. ಯಾವುದೇ ಪಕ್ಷ ಆಗಿರ್ಲಿ, ನಾವು ನಮ್ಮ ಸಮಾಜಗಳಿಗೆ ನ್ಯಾಯ ಕೊಡಿಸಬೇಕಾಗಿದೆ. ತಪ್ಪು ಯಾರು ಮಾಡಿದ್ರು ತಪ್ಪೇ. ತಪ್ಪು ಮಾಡಿದವ್ರನ್ನ ಕ್ಷಮಿಸಿಬಿಡಿ, ಅವ್ರನ್ನ ಬಿಟ್ಟು ಬಿಡಿ ಅಂತ ನಾವು ಹೇಳೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ.